ಕಾಂತಾರ ಬಂದ ಮೇಲೇನೆ ಪಂಜುರ್ಲಿ ದೈವದ ಬಗ್ಗೆ ನಮ್ಮಲ್ಲಿ ಸುಮಾರು ಜನರಿಗೆ ಗೊತ್ತಾಗಿತ್ತು. ಆದರೆ 1975ರಲ್ಲೇ ಬಿ.ವಿ. ಕಾರಂತರ ಚೋಮನದುಡಿ ಚಿತ್ರದಲ್ಲೇ ಆ ದೈವವನ್ನ ತೋರಿಸಿದ್ರು. ಆಗ್ಲೇ ಅದೆಷ್ಟೋ ಅವಾರ್ಡ್ಗಳನ್ನ ಗೆದ್ದ ಚಿತ್ರ. ಆ ಚಿತ್ರ ಡಾಕ್ಟರ್ ಶಿವರಾಮ್ ಕಾರಂತರ 1933ರ ಕಾದಂಬರಿ ಚೋಮನದುಡಿ ಅದರ ಆಧಾರಿತ. ಆ ಚಿತ್ರ ಯೂಟ್ಯೂಬ್ನಲ್ಲಿ ಇದೆ, ಅದನ್ನ ಒಮ್ಮೆ ನೋಡಿ. ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅನಿಲ್ ದೋರ ಸಮುದ್ರ ಅವರ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಚಿತ್ರದ ಪೂರ್ತಿ ಕಾಂಟೆಕ್ಸ್ಟ್ ಅಲ್ಲಿದೆ. ಚೋಮ ಊರಿನ ಒಡೆಯರ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದರೆ ಅವನ ಜೀವನದ ಮಹದಾಸೆಯೇ ಏನು ಅಂದ್ರೆ, ತನಗಾಗಿ ಒಂದಿಷ್ಟು ನೆಲ ಬೇಕು, ಆ ನೆಲದಲ್ಲಿ ತಾನೇ ವ್ಯವಸಾಯ ಮಾಡಬೇಕು ಅನ್ನೋದು. ಜಾತಿಯ ಕಾರಣದಿಂದ ಕೊನೆಯವರೆಗೂ ಆತನಿಗೆ ನೆಲ ಸಿಗೋದಿಲ್ಲ. ಹೆಂಡತಿಯನ್ನ ಕಳ್ಕೊಂಡಿರ್ತಾನೆ, ಒಂದು ಮಗನನ್ನ ಕಳ್ಕೊಂಡಿರ್ತಾನೆ, ಇನ್ನೊಬ್ಬ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಟ್ಟಿರ್ತಾನೆ. ಅವನ ನೋವನ್ನ, ಭಾವನೆಗಳನ್ನ, ಆ ದುಡಿಯನ್ನ ಬಡಿದು ಆತ ಹೊರಪಡಿಸ್ತಿರ್ತಾನೆ. ಆ ದುಡಿಗೆ ನಾವು ಅನೇಕ ಅರ್ಥಗಳನ್ನ ಕೊಡಬಹುದು. ಇದೆಲ್ಲವೂ ಚೋಮನದುಡಿಯ ಕಥೆ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಚೋಮನದುಡಿ ಎಲ್ಲಿ ಅಂತ್ಯಗೊಳ್ಳುತ್ತೋ ಅಲ್ಲಿಂದ ಶುರುವಾಗತ್ತೆ. ಚೋಮ ತೀರ್ಕೊಂಡು 15 ವರ್ಷಗಳಾಗಿವೆ. ಅವನ ಮಗ ಕಾಳ ಈಗ ಒಡೆಯರ ಹತ್ರ ಅದೇ ಕೆಲಸವನ್ನ ಮಾಡ್ತಾ ಇದ್ದಾನೆ. ತನ್ನದೇ ನೆಲದಲ್ಲಿ ವ್ಯವಸಾಯವನ್ನ ಮಾಡಬೇಕು ಅನ್ನೋ ಚೋಮನ ಕನಸನ್ನ ನನಸಾಗಿಸುವುದೊಂದೇ ಈ ಕಾಳನ ಗುರಿ ಅಂತಿದ್ದ ಹಾಗೆ ಗುರುತು ನೆನಪಾಯಿತು. ಚೋಮ ತನ್ನದೇ ನೆಲ ಯಾಕೆ ಬೇಕು ಅಂತ ಹೇಳ್ತಾನೆ ಅಂದ್ರೆ, ಅದು ಅವನಿಗೆ ಒಂದು ಗುರುತಾಗಿ ಉಳಿಯತ್ತೆ ಅಂತ. ಅವನು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗೋಕೆ ಅವನಿಗೊಂದು ಅವಕಾಶ ಸಿಗತ್ತೆ, ಆದ್ರೂ ಅವನು ಅದನ್ನ ಆಗೋದಿಲ್ಲ. ತನ್ನದೇ ಧರ್ಮದಲ್ಲಿ ಅವನು ಮುಂದೆ ನಡಿಬೇಕು ಅಂತ. ಯಾಕಂದ್ರೆ ಅದು ಕೂಡ ಅವನ ಅಸ್ಮಿತೆ, ಅವನ ಗುರುತು. ಚೋಮ ಹಾಗೂ ಚೋಮನಂತಹ ವ್ಯಕ್ತಿಗಳ ಆಸೆ ಅದು ಬರೀ ಕನಸಾಗೆ ಉಳಿಯಬಾರದು ಅನ್ನೋ ಕಾರಣದಿಂದ, ಉದ್ದೇಶದಿಂದಲೇ ಅನಿಲ್ ಅವರು ಈ ಕಥೆಯನ್ನ ಬರೆದು ನಿರ್ದೇಶಿಸಿದ್ದಾರೆ. ಕಥೆ ತುಂಬಾ ಒನ್ ನೋಟ್ ಆಗಿ ಶುರುವಾಗತ್ತೆ, ಕಾರ್ಡ್ಬೋರ್ಡ್ ಕ್ಯಾರೆಕ್ಟರ್ಸ್ ಒಂದಿಗೆ. ಕಾಳನ ಬದುಕು ಎಷ್ಟು ಹೀನಾಯವಾಗಿದೆ ಅಂತ ತೋರಿಸೋದಕ್ಕೆ ಒಂದು ದೃಶ್ಯ ಆದ್ಮೇಲೆ ಇನ್ನೊಂದು ದೃಶ್ಯ ಬರ್ತಲೇ ಹೋಗುತ್ತೆ. ಒಂದು ನರೇಟಿವ್ ಅನ್ನೋದು ಮುಂದಕ್ಕೆ ಹೋಗೋದಿಲ್ಲ ತುಂಬಾ ಹೊತ್ತು. ಈ ಕಥೆ ನಡೆಯುವ ಕಾಲ 1930-40 ಆ ಒಂದು ಸಮಯದಲ್ಲಿ. ಆದ್ರೆ ಅದನ್ನ ತೆರೆಯ ಮೇಲೆ, ಆ ಸಮಯವನ್ನ ತೆರೆಯ ಮೇಲೆ ತರೋದು ಅಷ್ಟು ಸುಲಭವಾಗಿಲ್ಲ ಇವರಿಗೆ. ಅದಕ್ಕೆ ಮುಖ್ಯವಾದ ಕಾರಣ ಬಡ್ಜೆಟ್ ಆಗಿದ್ದಿರತ್ತೆ. ಇವರೇ ದುಡ್ಡು ಹಾಕೊಂಡು ಮಾಡಿರೋ ಚಿತ್ರ ಇದು. ಹಾಗಾಗಿನೇ ಹೆಚ್ಚು ಲೊಕೇಶನ್ಸ್, ಹೆಚ್ಚು ಆಕ್ಟರ್ಸ್ ಕೂಡ ಇರೋದಿಲ್ಲ. ಸೀನ್ ಆಫ್ಟರ್ ಸೀನ್ ನಿಮ್ಗೆ ಆ ಆಕ್ಟರ್ಸೇ ಕಾಣಿಸ್ತಿರ್ತಾರೆ, ಅದೇ ಲೊಕೇಶನ್ಸೇ ಕಾಣಿಸ್ತಿರುತ್ತೆ. ಇಂಟರ್ವೆಲ್ ಎಪಿಸೋಡ್ ನಲ್ಲಿ ಒಂದೊಳ್ಳೆ ಇಮ್ಯಾಜಿನೇಷನ್ ಇದೆ. ಕಾಳನ ಬಾಲ್ಯದ ಒಂದು ಘಟನೆಗೆ ರೀಕಾಲ್. ಅಲ್ಲಿಂದ ಸೆಕೆಂಡ್ ಹಾಫ್ ಸ್ವಲ್ಪ ಬೆಟರ್ ಆಗತ್ತೆ. ಚೋಮನದುಡಿ ಆ ಚಿತ್ರ ಇತ್ತಲ್ಲ, ಅದರ ಒಂದು ರೀಕಾಲ್ ಆಗ್ಲಿ, ರೀಎನಾಕ್ಟ್ಮೆಂಟ್ ಆಗ್ಲಿ, ಕೆಲವು ದೃಶ್ಯಗಳದ್ದು ಫ್ಲಾಶಸ್ ಆಗ್ಲಿ, ಎಕೋಸ್ ಆಗ್ಲಿ ಕಂಡು ಬರುತ್ತೆ. ಅಲ್ಲಿಂದ ಈ ಚಿತ್ರಕ್ಕೆ ಸ್ವಲ್ಪನಾದ್ರೂ ಒಂದು ಎಮೋಷನಲ್ ಗ್ರೌಂಡಿಂಗ್ ಸಿಗತ್ತೆ. ತನ್ನ ತಂದೆಯ ಕನಸನ್ನ ನನಸಾಗಿಸೋದಕ್ಕೆ ಕಾಳ ಒಂದು ದಾರಿಯನ್ನ ಆಯ್ಕೆ ಮಾಡ್ಕೊಳ್ತಾನೆ. ಆ ದಾರಿ ಸರಿನೋ ತಪ್ಪೋ ಅನ್ನೋದು ಬೇರೆ ವಿಚಾರ. ಆದ್ರೂ ಕಾಳನಿಗೆ ನಾವು ಸ್ವಲ್ಪ ರೂಟ್ ಮಾಡ್ತಿರ್ತೀವಿ. ಆದ್ರೆ ಚಿತ್ರದ ಕೊನೆಯ ಹಂತದಲ್ಲಿ ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಚೆನ್ನಿಯನ್ನ, ಅಂದ್ರೆ ತನ್ನ ಅಕ್ಕನ ವಿರುದ್ಧ ಅವನೇನೋ ಒಂದು ಮಾಡ್ಲಿಕ್ಕೆ ತಯಾರಾಗ್ತಾನೆ. ಆಗ ಈ ಕಾಳನ ಪಾತ್ರದ ಬಗ್ಗೆ ನನಗೆ ಸಂಶಯ ಹುಟ್ಟಿ ಅವನಿಗೆ ರೂಟ್ ಮಾಡೋದನ್ನ ನಾನು ಬಿಟ್ಟೆ. ಅಲ್ಲಿಯವರೆಗೂ ಈ ಬಂಟನನ್ನ ನಾನು ಬಲ್ಲೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ನಿಜವಾಗ್ಲೂ ನಾನು ಬಲ್ಲೆನಾ ಅನ್ನೋ ಸಂಶಯ ಅಲ್ಲೇ ಹುಟ್ಟಿತ್ತು. ಒಟ್ನಲ್ಲಿ ಈ ಚಿತ್ರದ ಐಡಿಯಾ ಹಾಗೂ ಮುಖ್ಯವಾಗಿ ಇಂಟೆನ್ಷನ್ ಚೆನ್ನಾಗಿದೆ. ಆದ್ರೆ ಅದನ್ನ ಚಲನಚಿತ್ರದ ರೂಪದಲ್ಲಿ ಸಾಕಾರಗೊಳಿಸೋದಕ್ಕೆ ಅನುಭವ ಹಾಗೂ ಕ್ರಾಫ್ಟ್ ಇನ್ನು ಸ್ವಲ್ಪ ಹೆಚ್ಚಬೇಕಿತ್ತು.